ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಇದು ಮಾಡ್ತಾ ಇದೆ. ಸರ್ಕಾರದಿಂದ 13 ಕ್ಷೇತ್ರಗಳಲ್ಲಿ ನಾಮಿನೇಷನ್ ಮಾಡ್ತಾ ಇದೆ. ಬೆಳಗಾವಿಯಿಂದ ಇಬ್ಬರು ಪೈಪೋಟಿ ಮಾಡ್ತಾರೆ. ತಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಯಾವುದು ಈಗಾಗಲೇ ತಾವು ಹೇಳಿದ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಹೆಸರನ್ನು ಸಹ ನಾವು ಆಕಾಂಕ್ಷೆಯಾಗಿದ್ದೀವಿ. ನಾವು ಸಹ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಹೈಕಮಾಂಡ್ಗೆ. ಯಾಕಂದರೆ ಕಳೆದ 30 ವರ್ಷಗಳಿಂದ ನಾವು ಸಾಮಾನ್ಯ ಕಾರ್ಯಕರ್ತನಾಗಿ, ವಿದ್ಯಾರ್ಥಿ ನಾಯಕನಾಗಿ, ವಿದ್ಯಾರ್ಥಿ ಕಾಂಗ್ರೆಸ್ನಿಂದ, ಅಲ್ಲಿಂದ ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಹಾಗೂ ಸೇವಾದಳದ ಜಿಲ್ಲಾ ಅಧ್ಯಕ್ಷನಾಗಿ 5 ವರ್ಷ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 4 ವರ್ಷ, ಅದಾದ ನಂತರ 6 ವರ್ಷ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ನಂತರ ಕಳೆದ 10 ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಕ್ಷದ ಸಂಘಟನೆಯಲ್ಲಿ ಹಾಗೂ ಪಕ್ಷದ ಎಲ್ಲ ಹಂತಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೀನಿ. ಹಾಗೂ ಅತ್ಯಂತ ಯಶಸ್ವಿ ಜಿಲ್ಲಾಧ್ಯಕ್ಷನಾಗಿಯೂ ಸಹ ನಾನು ಕಾಣ್ತೇನೆ. ಯಾಕಂದರೆ ನಾನು ಅಧ್ಯಕ್ಷನಾದಾಗಿನಿಂದ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಶಾಸಕರುಗಳು ಆಯ್ಕೆಯಾಗಿದ್ದಾರೆ. 2013ರಲ್ಲಿ ನಾನು ಅಡಾಪ್ ಪ್ರೆಸಿಡೆಂಟ್ ಅಂತ ನಾನು ಮಾಡಿದ್ದು 1 ವರ್ಷ. ಆವಾಗಲೂ ಸಹ ನಮ್ಮ ಸರ್ಕಾರ ಬಂತು 2013ರಲ್ಲಿ. 2018ರಲ್ಲೂ ಸಹ ನಾನೇ ಜಿಲ್ಲಾಧ್ಯಕ್ಷನಿದ್ದೆ. ಆ ಸಂದರ್ಭದಲ್ಲೂ ಸಹ 8 ಜನ ಶಾಸಕರು ನಮ್ಮ ಜಿಲ್ಲೆಯಿಂದ ಆರಿಸಿಕೊಂಡಿದ್ದರು. ಈಗ 2023ರಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಕಮಿಟಿ ಏನು ವ್ಯಾಪ್ತಿ ಇದೆ ಅದರಲ್ಲಿ 6 ಜನ ಇದ್ದಾರೆ. ಸಂಪೂರ್ಣವಾಗಿ ಜಿಲ್ಲೆಯಿಂದ 11 ಜನ ಶಾಸಕರನ್ನು ನಾವು ಆರಿಸಿಕೊಡುವಲ್ಲಿ ಸಫಲರಾಗಿದ್ದೇವೆ. ಅದೇ ರೀತಿ 2 ವಿಧಾನ ಪರಿಷತ್ತಿಗೆ 2 ಒಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಒಂದು ಸ್ಥಳೀಯ ಸಂಸ್ಥೆಗಳಿರ್ಬೋದು, 2 ಕ್ಷೇತ್ರಗಳನ್ನು ನಾವು ವಹಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿತ್ತು, ನಾನು ಅಧ್ಯಕ್ಷನಾದ ನಂತರ ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಹ ನಾವು ಅಧಿಕಾರವನ್ನು ಜಿಲ್ಲೆಯಲ್ಲಿ ವಹಿಸಿಕೊಂಡಿದ್ವಿ. ಅದೇ ರೀತಿ ಪ್ರಥಮ ಬಾರಿಗೆ ಬೆಳಗಾವಿಯ ತಾಲೂಕು ಪಂಚಾಯತಿಯಲ್ಲಿ ಸಹ ನಾವು ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಹಾರಿಸಲಿಕ್ಕೆ ಯಶಸ್ವಿಯಾಗಿದ್ವಿ. ಅದೇ ರೀತಿ ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ತಾಲೂಕು ಪಂಚಾಯತಿ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಮೇಲೆ ಆಗುವುದರಲ್ಲಿ ನಮ್ಮ ಅಳಿಲು ಸೇವೆ ಸಹ ಇರೋದರಿಂದ ಈ ಎಲ್ಲ ಸೇವೆಗಳನ್ನು ಪರಿಗಣಿಸಿ, ಅದರಲ್ಲೂ ಮುಖ್ಯವಾಗಿ ಏನು 2023ರ ಚುನಾವಣೆಗೆ ಪ್ರಜಾಧ್ವನಿ ಕಾರ್ಯಕ್ರಮ ಅಂತ ಹೇಳಿ ಕೆಪಿಸಿಸಿ ವತಿಯಿಂದ ಅದರ ಉದ್ಘಾಟನೆಯನ್ನ ನಮ್ಮ ಬೆಳಗಾವಿಯ ಪುಣ್ಯಭೂಮಿಯಲ್ಲಿ, ಯಾಕಂದರೆ ಬೆಳಗಾವಿಯಲ್ಲೇ ಮಹಾತ್ಮ ಗಾಂಧೀಜಿಯವರು IAC ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು 1 ದಿವಸ ಈ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಆ ಪುಣ್ಯಭೂಮಿಯಲ್ಲಿಯೇ ಈ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮ KPC ಅವರು ಇಟ್ಕೊಂಡಿದ್ರು. ಇಲ್ಲಿಂದನೇ ನಾವು ಕಾಂಗ್ರೆಸ್ ಬಾವಿಯ ನೀರಿನಿಂದ ಸ್ವಚ್ಛಗೊಳಿಸುವ, ಬಿಜೆಪಿಯ ಭ್ರಷ್ಟ ಸರ್ಕಾರವನ್ನು ಸ್ವಚ್ಛಗೊಳಿಸುವ ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ಈ ಬೆಳಗಾವಿಯ ಒಂದು ಈ ಪುಣ್ಯಭೂಮಿಯ ಬಗ್ಗೆ ಸ್ವಲ್ಪ ತಾವು ಸಹ ಅದರ ಬಗ್ಗೆ ಅಭಿಮಾನವನ್ನು ಹೊಂದಿ ಈ ಎಲ್ಲ ಕಾರ್ಯಗಳಿಗೆ ನೆರವೇರಿಸಿಕೊಟ್ಟಂತ ಬೆಳಗಾವಿಗೆ ಒಂದು ವಿಧಾನ ಪರಿಷತ್ತಿನ ಒಂದು ಸ್ಥಾನವನ್ನು ದೊರಕಿಸಿಕೊಡ್ತಾರೆ ಅಂತೇಳಿ ನಾವು ನಂಬಿಕೆ ಹಾಕಿದ್ದೀವಿ. ಸರ್, ಬೆಳಗಾವಿಯಲ್ಲಿ ಪೈಪೋಟಿ ನಡೀತಾರೆ. ತಮ್ಮ ಹೆಸರು ಮತ್ತು ಸುನೀಲ್ ಹನುಮಂತನವರು ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಪ್ರಕಾರ ಈ ವ್ಯಕ್ತಿತ್ವದಲ್ಲಿ ಯಾರೇ ಪ್ರಬಲವಾದಂಥ ವ್ಯಕ್ತಿತ್ವವನ್ನು ತಾವು ನೋಡ್ತಾರೆ ಆಕಾಂಕ್ಷಿಗಳು? ಇಲ್ಲ, ಅವರು ತಮ್ಮ ಲೆವೆಲ್ದಲ್ಲಿ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಲೆವೆಲ್ನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮತ್ತೊಬ್ಬರ ಬಗ್ಗೆ ಹೇಳೋದು ಸರಿ ಅನಿಸೋದಿಲ್ಲ. ನಾನು ಕೆಲಸ ಮಾಡಿದ್ದೀನಿ, ನನ್ನಿಂದ ಪಕ್ಷಕ್ಕೆ ನಾನು ಕೊಡುಗೆಯನ್ನು ಕೊಟ್ಟಿದ್ದೀನಿ, ಸೇವೆಯನ್ನು ಸಲ್ಲಿಸಿದ್ದೀನಿ. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಇಟ್ಟುಕೊಂಡು ನಾನು ಪಕ್ಷದ ಹೈಕಮಾಂಡ್ ಮುಂದೆ, ನಮ್ಮ ಜಿಲ್ಲಾ ನಾಯಕರ ಮುಂದೆ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ. ಸರ್, ಈಗಾಗಲೇ ಕೆಲವೇ ದಿನಗಳು ಬಿಡುತ್ತಿದ್ದರು ಈ ಚುನಾವಣೆ ಸರ್ಕಾರ ನಾಮಿನೇಷನ್ ಮಾಡುವಂಥ ಸಂದರ್ಭ ಮುಖ್ಯಮಂತ್ರಿಗಳು ಪದೇ ಪದೇ ದಿಲ್ಲಿ ಹೈಕಮಾಂಡ್ ನೀಡುತ್ತಾರೆ. ಯಾವ ರೀತಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀಲಿದೆ ಅನ್ನೋದನ್ನು ತಾವು ಏನಾದರೂ ನೋಡ್ಕೊಳ್ಬೇಕು ಅಥವಾ ಏನು ಲಾಬಿಗಳು ನಡೀತಾರೆ? ಇಲ್ಲ, ಈಗಾಗಲೇ ತಾವು ದಿನಾಲು ಪತ್ರಿಕೆಗಳಲ್ಲಿರ್ಬೋದು, ತಮ್ಮ ಚಾನಲ್ಗಳಲ್ಲೇ ನೋಡ್ತಾ ಇರ್ಬೋದು. ಕೆಲವೊಂದು ಕೋಟಾಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಹೈಕಮಾಂಡ್ ಹಾಕೊಂಡಿದ್ದಾರೆ. ಅದರ ಪ್ರಕಾರ ಅವರು ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಗೆ ತಿಳಿದ ಮಟ್ಟಿಗೆ ಯಾರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅಂಥವರಿಗೆ ಬೇಡ ಅಂತೇನೋ ಮಾಡಿದ್ದಾರೆ.
ಹಾಗೂ ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರಿಗೂ ಸಹ ಇದರಲ್ಲಿ ಅದರಲ್ಲೂ ಮುಖ್ಯವಾಗಿ ಯುವಕರಿಗೂ ಸಹ ಸ್ಥಾನವನ್ನು ಕೊಡ್ತೀನಿ ಅಂತೇಳಿ ಹೈಕಮಾಂಡ್ದವ್ರನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಸಹ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ 24/7 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಇದುವರೆಗೆ ಯಾವುದೇ ಅಪೇಕ್ಷೆಯನ್ನು ಸಹ ಬಯಸಿಲ್ಲ. ಆ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಕೋಟಾದಲ್ಲಿ ನಮಗೂ ಸಹ ಕೊಡಬೇಕು. ಅದೇ ರೀತಿ ಉತ್ತರ ಕರ್ನಾಟಕದ ಕೋಟಾದಲ್ಲಿಯೂ ಸಹ ಬಾಂಬೆ ಕರ್ನಾಟಕ ಕೋಟಾದಲ್ಲಿಯೂ ಸಹ ಕೊಡಬೇಕು. ಮುಖ್ಯವಾಗಿ ಅದೇ ರೀತಿ ಈ ಜಾತಿ ಧರ್ಮಗಳ ವಿಷಯದಲ್ಲಿ ಬಂದರೆ ಲಿಂಗಾಯತ ಕೋಟಾದಲ್ಲಿಯೂ ಸಹ ನನಗೆ ಕೊಡಬೇಕು. ಯಾಕಂದರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಏನು ಒಂದು ಸ್ಥಾನವನ್ನು ಕೊಟ್ಟಿದ್ರು ಲಿಂಗಾಯತ ಕೋಟಾದಲ್ಲಿ. ಆ ಸ್ಥಾನ ಖಾಲಿ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ನನಗೆ ಅವಕಾಶ ಕೊಡಬೇಕಂತೇಳಿ ನಾನು ಮನೆಯಲ್ಲಿ ಮಾಡಿದ್ದೀನಿ. ಸರ್, ಇವಾಗ ಇಷ್ಟೆಲ್ಲ ನಡೀತಾ ಇದೆ ಇದರಲ್ಲಿ ಅಂಥದ್ರಲ್ಲಿ ಈಗಾಗಲೇ ಚುನಾವಣೆ ಮತ್ತೆ ಸ್ಪರ್ಧೆ ರಾಜ್ಯ ಸರ್ಕಾರ ಯಾವ ರೀತಿ ನಿರ್ಣಯ ಕೈಗೊಳ್ಬಹುದು ಈ ವಿಷಯದಲ್ಲಿ? ಯಾಕಂದ್ರೆ AICC ಅಧ್ಯಕ್ಷರು ಸಹ ನಮ್ಮ ಕರ್ನಾಟಕ ರಾಜ್ಯದವರೇ ಇರುವುದರಿಂದ ಇದರಲ್ಲಿ ಹೆಚ್ಚಿನ ಒಂದು ಅವರಿಗೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಅವರಿಗೂ ಸಹ ಸಂಪೂರ್ಣವಾದಂಥ ಮಾಹಿತಿ ಇದೆ. ಹಾಗೂ ನಮ್ಮ ಹೈಕಮಾಂಡ್ಗೂ ಸಹ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಜಿಲ್ಲಾ ಸಚಿವರಿಗಾಗಲಿ ಸಂಪೂರ್ಣ ಮಾಹಿತಿ ಇದೆ. ಹೀಗಾಗಿ ಅವರು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತೇಳಿ ನಾವು ನಿರೀಕ್ಷೆ ಇದೆ. ಆಕಾಂಕ್ಷಿಗಳೆಲ್ಲ ದಿಲ್ಲಿ ನೋಡ್ತಾ ಇದಾರ, ತಾವು ಬೆಳಗಾವಿಯಲ್ಲಿದ್ದೀರಿ. ನೀವು ಅಷ್ಟು ಪ್ರಬಲವಾಗಿ ಅಂತಂದ್ರೆ ನಿಮ್ಗೆ ಅಷ್ಟು ವಿಶ್ವಾಸ ಇದೆನಾ ನನಗೆ ಒಳ್ಳೆಯದೇ ಐತೆ ಈ ನನ್ನ ಆಕಾಂಕ್ಷೆಯನ್ನ ಅವರು ಅಭ್ಯರ್ಥಿಯಾಗಿ ಪ್ರಯತ್ನ ಮಾಡ್ತಾರೆ? ನೋಡಿ, ನಾನು ಮೊದಲಿನಿಂದಲೂ ಸಹ ಕುರ್ಚಿಯ ಬೆನ್ನತ್ತಿ ಅಧಿಕಾರದ ಬೆನ್ನತ್ತಿ ಎಂದು ಹೋಗಿ ಬೆನ್ನತ್ತಿ ಲಾಬಿ ಮಾಡಿಲ್ಲ. ಕೆಲಸ ಮುಖ್ಯ, ಪಕ್ಷದ ಸಂಘಟನೆ ಮುಖ್ಯ. ನಾನು ಪಕ್ಷದ ಸಂಘಟನೆಯಲ್ಲಿ ಇಲ್ಲಿ ಜಿಲ್ಲಾದ ಒಂದು ಜವಾಬ್ದಾರಿ ವಹಿಸಿಕೊಂಡಿರೋದ್ರಿಂದ ನಾನು ಇಲ್ಲಿ ಪಕ್ಷದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ. ಬೆಂಗಳೂರು ದಿಲ್ಲಿ ಹೋಗುವ ಕಾರಣ ಇಲ್ಲ. ಯಾಕಂದರೆ ಕಣ್ಣು ಮುಂದೆನೇ ಇದೆ ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾಯಕರಿಗೆ ಮಾಹಿತಿ ಇರೋದ್ರಿಂದ ಯಾರಿಗೆ ಅದು ಒಳಗಡೆ ಸ್ವಲ್ಪ ಸಂಶಯ ಇರ್ತದೆ ಅಂಥವರು ಲಾಬಿ ಮಾಡ್ತಾರೆ, ಬೆನ್ನತ್ತಿ ಹೋಗ್ತಾರೆ. ಸಂಪೂರ್ಣವಾದಂಥ ಮಾಹಿತಿ ನಮ್ಮ ಬಗ್ಗೆ ನನ್ನ ಕಾನ್ಫಿಡೆನ್ಸ್, ನಾನೇನು ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ, ನಾನೇನು ಒಂದು ಸಮಯವನ್ನು ಕೊಟ್ಟಿದ್ದೀನಿ, ಪಕ್ಷಕ್ಕಾಗಿ ದುಡಿದಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಮುಖಂಡರು ಅದನ್ನು ಪರಿಗಣಿಸ್ತಾರೆ ಅಂತ ನಾನು ತಿಳಿದೀನಿ. ಆ ಕಾರಣಕ್ಕೋಸ್ಕರ ನಾನು ದಿಲ್ಲಿ. ಥ್ಯಾಂಕ್ ಯು ಸರ್.